ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ರೌಡಿಗಳು ಇಲ್ಲಿ ವಿದ್ಯಾ ಮತ್ತು ಭದ್ರಗೆ ಪ್ರಸಾದ ಅಂತ ಕೊಟ್ಟಿರ್ತಾರೆ ಅಲ್ವಾ. ವಿದ್ಯಾ ಆ ಪ್ರಸಾದನ ತಿನ್ನೋದಿಲ್ಲ. ಯಾಕವ್ವ ತಿನ್ನೋದು ಬಿಟ್ಟು ಹಾಗೆ ಇಟ್ಕೊಂಡಿದ್ಯಾ ಅಂತ ಕೇಳಿದಾಗ, ಇಲ್ಲ ನಾನು ದೇವ್ರ ಪ್ರಸಾದನ ಊಟ ಆದಮೇಲೆ ಯಾವತ್ತೂ ತಿನ್ನೋದಿಲ್ಲ, ನಾನು ನಾಳೆ ಸ್ನಾನ ಮಾಡಿಕೊಂಡು ದೇವ್ರ ಪ್ರಸಾದನ ತಿಂತೀನಿ ಅಂತ ಹೇಳಿದಾಗ, ಓ ಹೌದಾ ಅಂತ ಹೇಳ್ತಾರೆ. ನೀನಾದರೂ ತಿನ್ನಪ್ಪ ಅಂತ ಭದ್ರ ಹೇಳಿದಾಗ, ಅಯ್ಯೋ ನನ್ನ ಅಮ್ಮಿ ಸ್ವಲ್ಪ ಹಾಗೆ ದೇವ್ರ ವಿಚಾರ ಅಂತ ಬಂದರೆ ಅವಳಿಗೆ ಭಕ್ತಿ ಜಾಸ್ತಿ, ಆದರೆ ನಾನು ಆಗಲ್ಲ, ಪ್ರಸಾದ ಯಾವಾಗ ಸಿಗುತ್ತೋ ಆವಾಗ ತಿಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಭದ್ರ ಕೂಡ ಅವ್ರು ಕೊಟ್ಟಿರೋ ಪ್ರಸಾದನ ತಿಂತಾ ಇರ್ತಾನೆ. ಅದನ್ನು ನೋಡಿಬಿಟ್ಟು ರೌಡಿಗಳಿಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ. ಸಡನ್ನಾಗಿ ನೋಡಿದರೆ ಈ ಕಡೆ ಶಿವರಾಮೇಗೌಡ ತುಂಬ ಗಾಬರಿಯಾಗಿ ಎಚ್ಚರ ಮಾಡ್ಕೊಳ್ತಾರೆ. ಏನಾಯ್ತು ರೀ ಅಂತ ಹೇಳ್ಬಿಟ್ಟು ಮೌನ ಕೂಡ ಕುಡಿಯೋಕೆ ನೀರು ಕೊಡ್ತಾರೆ. ಯಾಕ್ರಿ ಇಷ್ಟೊಂದು ಗಾಬರಿ ಆಗಿದ್ದೀರಾ, ಏನಾಯಿತು ಅಂದಾಗ, ಅದೇ ಹಿಂದ್ಗಡೆ ಮನೆ ನಿಂಗ ಇದ್ದಾನೆ ಅಲ್ವಾ, ಅವನು ಕನಸಲ್ಲಿ ಬಂದಿದ್ದ ಅಂತ ಹೇಳ್ತಾರೆ. ಅಯ್ಯೋ ಅಷ್ಟೇ ತಾನೇ, ನೀವು ಅವನ್ನ ಎತ್ಕೊಂಡು ಹಾಸ್ಪಿಟಲಿಗೆಲ್ಲ ಓಡಾಡಿದ್ದೀರಾ ಅಲ್ವಾ, ಅದಕ್ಕೆ ಆ ರೀತಿ ಕನಸು ಬಿದ್ದಿರಬೇಕು ಬಿಡಿ ಅಂತ ಹೇಳಿದಾಗ, ಇಲ್ಲ ಮೌನ, ಅವನು ಪ್ರತಿ ಸಲ ಕನಸಿಗೆ ಬಂದಿದ ತಕ್ಷಣ ನಮ್ಮ ಮನೆಗೆ ಏನಾದರೂ ಒಂದು ಕೆಟ್ಟದ್ದು ಆಗ್ತಾ ಇರುತ್ತೆ, ಅವನು ನನ್ನ ಕನಸಿಗೆ ಬರೋದು ಒಳ್ಳೇದಲ್ಲ ಅಂತ ಹೇಳಿದ ತಕ್ಷಣ, ನೀವು ಆ ರೀತಿ ಎಲ್ಲ ಮಾತಾಡಬೇಡಿ, ನೀವು ಕೂಡ ಗಾಬರಿಯಾಗಿ ನನ್ನನ್ನು ಕೂಡ ಗಾಬರಿ ಮಾಡ್ತಾ ಇದ್ದೀರಾ ಅಂದಾಗ, ಆಗಲ್ಲ, ಹಿಂದೆ ಒಂದ್ಸಲ ನನ್ನ ಮನೆ ಮಗಳು ಇದ್ದಾಳೆ ಅಲ್ವಾ, ಅವಳು ಯಾವನ ಜೊತೆನೋ ಓಡೋಗಿ ಮದುವೆ ಆದ್ಲು ಅಲ್ವಾ, ಅವತ್ತಿನ ದಿನನೂ ಕೂಡ ಅವನು ಕನಸಿಗೆ ಬಂದಿದ್ದ. ನನ್ನ ಮದುವೆ ಆಗೋ ದಿವಸನೂ ಕೂಡ ಅಷ್ಟೇ, ಅವನು ಹಿಂದಿನ ರಾತ್ರಿ ನನ್ನ ಕನಸಿಗೆ ಬಂದಿದ್ದ. ಅವತ್ತು ನೀನೇ ನೋಡಿದೆ ಅಲ್ವಾ, ಮದುವೆ ಮಂಟಪದಲ್ಲಿ ಎಷ್ಟೆಲ್ಲ ಘಟನೆ ನಡೆದೋಯ್ತು ಅಂತ. ಅವನು ಪ್ರತಿ ಸಲ ಕನಸಿಗೆ ಬಂದಾಗೆಲ್ಲ ನನಗೇನಾದರೂ ಕೆಟ್ಟದಾಗಿ ಸೂಚನೆ ಸಿಗುತ್ತೆ ಅಂತ ಹೇಳಿದಾಗ, ಅಯ್ಯೋ ಇರಲಿ ಬಿಡಿ, ನೀವು ಯಾಕೆ ಆ ರೀತಿ ಯೋಚನೆ ಮಾಡ್ತೀರಾ, ಮನಸ್ಸಲ್ಲಿ ಒಳ್ಳೇದು ಯೋಚನೆ ಮಾಡಿದರೆ ಒಳ್ಳೇದೇ ಆಗುತ್ತೆ, ಕೆಟ್ಟದ್ದು ಯೋಚನೆ ಬಂದರೆ ಕೆಟ್ಟದೇ ಆಗುತ್ತೆ ಅಂತ ಯಾವಾಗಲೂ ನೀವೇ ಹೇಳ್ತಾ ಇದ್ರಿ ತಾನೆ, ಇವಾಗ ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಅಂತ ಕೇಳಿದಾಗ, ಆಗಲ್ಲ, ವಿದ್ಯೆ ಮತ್ತು ಭದ್ರ ಇಷ್ಟೊತ್ತಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ, ಅವರು ಹೇಗಿದ್ದಾರೆ ಏನು ಅಂತ ನನಗೆ ಭಯ ಆಗ್ತಾ ಇದೆ ಅಂತ ಹೇಳಿದಾಗ, ನೋಡಿ ನೀವು ಆ ರೀತಿ ಕೆಟ್ಟದಾಗಿ ಯೋಚನೆ ಮಾಡಬೇಡಿ, ಧೈರ್ಯ ಮಾಡಿಕೊಂಡು ಮಲಗಿ, ಅವರು ಬೆಳಗ್ಗೆ ಎದ್ದಿದ ತಕ್ಷಣ ಕಾಲ್ ಮಾಡ್ತಾರೆ ಅಲ್ವಾ, ಆವಾಗ ಅವ್ರನ್ನ ವಿಚಾರಿಸಿದ್ರಾಯ್ತು, ನೀವು ಗಾಬರಿ ಮಾಡ್ಕೋಬೇಡಿ ಅಂತ ಮೌನ ಕೂಡ ಸಮಾಧಾನ ಮಾಡ್ತಾಳೆ. ಅದೇ ಟೈಮ್ಗೆ ಈ ಕಡೆ ಭದ್ರ ಕೂಡ ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಕಣ್ಣಿಗೆ ಮಂಜಾಗ್ತಾ ಇರುತ್ತೆ. ಮದ್ದು ಬರೋ ಥರ ಆಗ್ತಾ ಇರಬೇಕಾದ್ರೆ ವಿದ್ಯೆ ಕೂಡ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು, ಯಾಕೆ ಗೌಡ್ರೆ ಏನಾಯಿತು ಅಂತ ಕೇಳ್ತಾಳೆ. ಏನಿಲ್ಲ ಬಿಡಮ್ಮಿ ಅಂತ ಭದ್ರ ಮತ್ತೆ ಕಾರ್ನ ಡ್ರೈವ್ ಮಾಡ್ತಾ ಇರಬೇಕಾದ್ರೆ ರೌಡಿಗಳು ಕೂಡ ಸರಿ ಆಗಿದ್ರೆ ಮುಂದುವರಿಸು ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಸಿಗ್ನಲ್ ಕೊಡ್ತಾನೆ. ಅವ್ರು ತೊಗೊಂಡು ಬಂದಿರೋ ಹಗ್ಗನೂ ಕೂಡ ಕವರ್ ಇದ್ದ ಓಪನ್ ಮಾಡಿ ಹೇಗಾದರೂ ಮಾಡಿ ಭದ್ರ ಕಥೆನ ಮುಗಿಸ್ಬೇಕು ಅಂತ ನೋಡ್ತಾ ಇರಬೇಕಾದ್ರೆ ಭದ್ರ ಅಲರ್ಟ್ ಆಗಿ ಡ್ರೈವ್ ಮಾಡ್ತಾ ಇರ್ತಾನೆ. ಅದಕ್ಕೆ ರೌಡಿಗಳು ಕೂಡ ಕಾಯ್ತಾ ಇರ್ತಾರೆ. ಪಾಪ ನಮ್ಮಿದ್ದ ನಿಮಗೆ ಸುಮ್ಮನೆ ತೊಂದರೆ ಅಲ್ವಾ ಅಂತ ರೌಡಿಗಳು ಕೇಳಿದಾಗ, ಅಯ್ಯೋ ಆ ರೀತಿ ಏನಿಲ್ಲ ಬಿಡಕ್ಕ, ಏನು ಇನ್ನೊಂದು 1/4 ಗಂಟೆ ತಾನೇ, ಸ್ಟಾಪ್ ಬಂದ್ಬಿಡುತ್ತೆ, ನಾನೇ ನಿಮ್ಮನ್ನು ಒತ್ಕೊಂಡು ಹೋಗ್ತಾ ಇಲ್ಲ ತಾನೇ, ಜಾಗ ಇತ್ತು ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಭದ್ರ ಹೇಳಿದಾಗ, ಹೇಗಾದರೂ ಮಾಡಿ ಭದ್ರನ ಸರಿಯಾದ ಸಮಯಕ್ಕೆ ಮುಗಿಸ್ಬೇಕು ಅಂತ ನೋಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಸುಭಾಷ ಕೂಡ ಕೋಪ ಮಾಡಿಕೊಂಡು ಓಡಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಈಶ್ವರಿ ಕೂಡ ಬರ್ತಾಳೆ. ಸುಭಾಷ ಯಾಕೋ ಇಷ್ಟೊತ್ತಾದರೂ ಮಲಗಿಲ್ಲ ಅಂತ ಹೇಳಿದಾಗ, ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇದ್ದೀನಿ ಕಣವ, ಅದು ಮುಗ್ದಿದ ತಕ್ಷಣ ಮಲ್ಗೋದೆ ಅಂತ ಹೇಳ್ತಾನೆ. ಹೌದಾ, ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಏನೋ ಮಾಡೋಕ್ಕೆ ಹೊರಟಿದ್ಯಾ ಅಂದಾಗ, ಅವ ನೋಡ್ತಾ ಇರೋ, ನಾನು ಮಾಡೋಕ್ಕೆ ಹೊರಟಿರೋ ಕೆಲಸ ಎಂಥದ್ದು ಅಂದರೆ ನೀನು ಕೇಳಿದ ತಕ್ಷಣ ಖುಷಿ ಪಡ್ತೀಯ, ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಆ ಕೆಲಸ ಮುಗ್ದೋಗುತ್ತೆ, ಮುಗ್ದಿದ ತಕ್ಷಣ ನಾನೇ ಬಂದು ನಿನ್ನ ಹತ್ರ ಹೇಳ್ತೀನಿ ಅಂದಾಗ, ನೋಡು ನನಗೆ ಯಾಕೋ 6 ಅಡಿ ಇದ್ದಾನೆ ಅಲ್ವಾ, ಅವನು 3 ಅಡಿನ ಕರ್ಕೊಂಡು ನಿಜವಾಗ್ಲೂ ಕೂಡ ಫ್ರೆಂಡ್ ಮದುವೆಗೆ ಹೋಗಿದ್ದಾನೆ ಅಂತ ಅನ್ನಿಸ್ತಾ ಇಲ್ಲ, ಅವನು ಬೇರೆ ಯಾವುದೋ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ, ಅವನು ಯಾವುದಕ್ಕಾದರೂ ಹೋಗಲಿ, ಒಟ್ಟಿನಲ್ಲಿ ಅವನು ಹೋಗೋ ಕೆಲಸ ಆಗೋದಿಲ್ಲ ಅಂತ ಹೇಳ್ತಾನೆ. ಏನೋ ಮಾತಾಡ್ತಾ ಇದೆಯಾ ಸುಭಾಷ, ಏನೋ ಮಾಡೋಕ್ಕೆ ಹೊರಟಿದೀಯಾ, ಏನೇ ಮಾಡಿದ್ರೂ ಕೂಡ ಮೈ ತುಂಬ ಕಣ್ಣಾಗಿರಬೇಕು, ಸ್ವಲ್ಪನೂ ಕೂಡ ಮಾರಿದರೆ ನಮ್ಮ ಕತೆ ಮುಗ್ದೇ ಹೋಗುತ್ತೆ ಅಂದಾಗ, ಅವತ್ತು ನೀನೇ ಹೇಳ್ದೆ ಅಲ್ವಾ, ನಾವು ಇನ್ನೊಬ್ಬರಿಗೆ ಮಸಿ ಬಳಿಬೇಕು, ಆದರೆ ಆ ಮಸಿ ನಮ್ಮ ಕೈಗೆ ಅಂಟಬಾರ್ದು ಅಂತ, ನಾನು ಕೂಡ ಅದೇ ರೀತಿ ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ, ಇಷ್ಟು ಎಚ್ಚರಿಕೆ ಇದ್ದರೆ ಸಾಕು ಕಣ್ಲ, ನಮ್ಮ ಕೆಲಸ ತುಂಬ ಸುಲಭವಾಗಿ ಆಗುತ್ತೆ ಅಂತ ಹೇಳ್ತಾಳೆ. ನೀನೇನು ತಲೆ ಕೆಡ್ಸ್ಕೋಬೇಡ, ಆದಷ್ಟು ಬೇಗ ನಾನು ಅಂದ್ಕೊಂಡಿರೋ ಕೆಲಸ ಆದರೆ ನೀನೇ ತುಂಬ ಖುಷಿ ಪಡ್ತೀಯ ಅಂತ ಸುಭಾಷ ಹೇಳಿದಾಗ, ಏನೋ ಕಣ, ಒಟ್ಟಿನಲ್ಲಿ ಈ ಮದುವೆ ಆಗಿ ನಿನಗೊಂದು ಒಳ್ಳೆ ಸ್ಥಾನಮಾನ ಸಿಕ್ಕರೆ ಸಾಕು ಅಂತ ಈಶ್ವರಿ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ಭದ್ರಾಗಂತೂ ತುಂಬಾ ನಿದ್ದೆ ಬರ್ತಾ ಇರುತ್ತೆ. ಇನ್ನೇನು ರೌಡಿಗಳು ಕೂಡ ಹಗ್ಗನ ಹಾಕಬೇಕು, ಸಡನ್ ಆಗಿ ವಿದ್ಯೆ ಎಚ್ಚರನ ಮಾಡಿಕೊಂಡು, ಅಯ್ಯೋ ಗೌಡ್ರೆ ಕಾರ್ನ ಸ್ಟಾಪ್ ಮಾಡಿ ಅಂತ ಗಾಬರಿ ಆಗಿಬಿಡ್ತಾಳೆ. ಕಾರಿದ್ದ ಯಾಕೋ ಹೊಗೆ ಬರ್ತಾ ಇದೆ ನೋಡಿ ಅಂತ ವಿದ್ಯೆ ಹೇಳಿದ ತಕ್ಷಣ ಭದ್ರ, ವಿದ್ಯಾ
ಆ ರೌಡಿಗಳು ಎಲ್ಲರೂ ಕೂಡ ಇಳಿದು ಕಾರ್ನ ಚೆಕ್ ಮಾಡ್ತಾರೆ. ಏನಾಗಿದೆ ಗೌಡ್ರೆ ಅಂತ ಕೇಳಿದಾಗ, ಅಮ್ಮಿ ಏನಾಗಿದೆ ಅಂತ ನನಗಂತೂ ಗೊತ್ತಿಲ್ಲ, ಇದಕ್ಕೆ ಮೆಕ್ಯಾನಿಕಲ್ ಬಂದೇ ಚೆಕ್ ಮಾಡಬೇಕು, ಇವಾಗಲೇ ಮಂಜಣ್ಣಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾನೆ. ಮಂಜಣ್ಣ ಈ ಥರ ಬೆಂಗಳೂರಿಗೆ ಹೊರಟಿದ್ವಿ, ಸಡನ್ನಾಗಿ ಕಾರ್ ಸ್ಟಾಪ್ ಆಗಿದೆ, ಸ್ವಲ್ಪ ಬಂದು ನೋಡ್ತೀಯಾ ಅಂತ ಭದ್ರೆ ಹೇಳಿದ ತಕ್ಷಣ ಈ ಕಡೆ ವಿದ್ಯಾಗಂತೂ ತುಂಬಾ ಚಳಿ ಆಗ್ತಾ ಇರುತ್ತೆ. ಅಮ್ಮಿ ಇಷ್ಟು ಚಳಿಯಲ್ಲಿ ನಿಂತ್ಕೊಳ್ಳೋದು ಸರಿಯಲ್ಲ, ಬಾರಮ್ಮಿ ಇಲ್ಲೇ ಸ್ವಲ್ಪ ಬೆಂಕಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಇರೋ ಕಟ್ಟಿಗೆಗಳ್ನ ತಗೊಂಡು ಭದ್ರ ಬೆಂಕಿ ಹಾಕ್ತಾನೆ. ಅಲ್ಲ, ಈ ಕ್ವಾಟ್ಲೆ ಕಾರ್ನ ಸರಿಯಾಗಿ ರಿಪೇರಿ ಮಾಡಿಸಿದನೋ ಇಲ್ಲೋ ಗೊತ್ತಿಲ್ಲ, ಕಡ್ಡಿ ಪಟ್ನನ ತಗೊಂಡು ಬಂದು ಕಾರಲ್ಲಿ ಇಟ್ಟಿದ್ದೇನೆ ಅಂತ ಭದ್ರ ಬೈತಾ ಇರಬೇಕಾದ್ರೆ, ಅಕ್ಕ ನಮ್ಮಿಂದ ನಿಮಗೆ ತೊಂದರೆ ಆಗ್ತಾ ಇರಬೇಕು, ನೀವು ಮನೆಗೆ ಹೋಗೋದು ಸ್ವಲ್ಪ ತಡ ಆಗುತ್ತೆ ಅಂತ ಹೇಳಿದಾಗ, ಅಯ್ಯೋ ಇರಲಿ ಬಿಡೋಣ, ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಯಾರು ತಾನೇ ಕಂಡಿರ್ತಾರೆ, ಇವಾಗಿರೋ ಜೀವ ಇವಾಗ ತಾನೇ ಇರೋದಿಲ್ಲ ಅಂತ ಹೇಳಿದಾಗ, ಹೌದು ಬಿಡಕ್ಕ ನೀನು ಹೇಳೋದು ಕೂಡ ನಿಜನೇ, ಜೀವನ ಒಂಥರ ನೀರಿನ ಮೇಲಿರೋ ಗುಳ್ಳೆ ಥರ ಯಾವಾಗ ಬೇಕಿದ್ರೂ ಒಡೆದೋಗ್ಬೋದು ಅಂತ ಭದ್ರ ಹೇಳ್ಬಿಟ್ಟು ಸಡನ್ನಾಗಿ ಆಗ್ತಾ ಇಲ್ಲ ಅಂತ ತಲೆ ತಿರುಗಿ ಬರ್ತಾ ಇದೆ ಅಂತ ಹೇಳ್ತೇನೆ. ಗೌಡ್ರೆ ಏನಾಗ್ತಾ ಇದೆ ಅಂದಾಗ, ಗೊತ್ತಿಲ್ಲ ಕಣಮ್ಮಿ, ಹೊಗೆಗೇನಾದರೂ ಆ ರೀತಿ ಅನ್ನಿಸ್ತಾ ಇದೆನಾ ಅಂತ ಹೇಳ್ಬಿಟ್ಟು ಈ ಕಡೆ ಭದ್ರಾಗಂತೂ ತುಂಬಾ ತಲೆ ಸುತ್ತ ಬಂದ್ಬಿಡುತ್ತೆ. ನೋಡು ಅವನಿಗೆ ಮದ್ದು ತಲೆಗೇರಿದೆ, ಕಾಯ್ತಾ ಕೂತ್ರೆ ಪ್ರಯೋಜನ ಇಲ್ಲ, ನಮ್ಮ ಕೆಲಸನ ಮುಗಿಸ್ಬಿಡೋಣ ಅಂತ ಹೇಳಿದ ತಕ್ಷಣ, ಅಯ್ಯೋ ಏನು ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ವಿದ್ಯಾ ಗಾಬರಿ ಆಗ್ತಾಳೆ. ಅವಳ ಮಾತೇನು ಕೇಳ್ತಿರೋ, ಅವಳನ್ನ ಹೇಳ್ಕೊಳ್ರೋ ಮೊದಲು ಅಂತ ಹೇಳ್ಬಿಟ್ಟು ಭದ್ರನ ಈ ಕಡೆ ಎದಳಿಸ್ಬೇಕು ಅಂತ ವಿದ್ಯೆ ಹೋಗಿರ್ತಾಳೆ ಅಲ್ವಾ, ವಿದ್ಯೆನ ಕೈ ಹಿಡಿದು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಭದ್ರ ಕೂಡ ಎಚ್ಚರ ಮಾಡಿಕೊಂಡು ಅಲ್ಲೇ ಬೆಂಕಿ ಇರೋ ಕೋಲ್ನ ತಗೊಂಡು ರೌಡಿಗಳಿಗೆ ಹೊಡಿಬೇಕು ಅಂತ ಹೋಗ್ತಾನೆ. ಅವಾಗ ರೌಡಿಗಳು ಕೂಡ ಅಟ್ಯಾಕ್ ಮಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಮಂಜಣ್ಣ ಕೂಡ ಅಲ್ಲಿಗೆ ಬರ್ತಾರೆ. ಅವ್ರನ್ನ ನೋಡ್ಬಿಟ್ಟು ರೌಡಿಗಳೆಲ್ಲರೂ ಕೂಡ ಅಲ್ಲಿಂದ ಓಡೋಕೆ ಶುರು ಮಾಡ್ತಾರೆ. ನಿಂತ್ಕೊಳ್ರು ಅಂತ ಹೇಳ್ಬಿಟ್ಟು ಭದ್ರ ಜೋರಾಗಿ ಕೂಗ್ತಾ ಇರಬೇಕಾದ್ರೆ, ಏನಾಯ್ತು ಗೌಡ್ರೆ ಯಾಕೆ ರೀತಿ ಇದ್ದೀರಾ ಅಂತ ಕೇಳ್ತಾನೆ. ಏನಿಲ್ಲ ಡ್ರಾಪ್ ಕೊಡಿ ಅಂತ ಕೇಳಿದ್ರು, ನೋಡಿದರೆ ಹುಡುಗಿರ್ ವೇಷ ಹಾಕೊಂಬಂದು ನಮಗೇನೆ ಮೋಸ ಮಾಡ್ತಾ ಇದ್ದಾರೆ ಅಂತ ಭದ್ರ ಹೇಳಿದ ತಕ್ಷಣ, ಗೌಡ್ರೆ ಈ ರೋಡಲ್ಲಿ ತುಂಬ ಹುಷಾರಾಗಿ ಇರಬೇಕು, ಇತ್ತೀಚೆಗೆ ಈ ರಾತ್ರಿ ಹೊತ್ತಲ್ಲಿ ಹೆಣ್ಮಕ್ಳು ಥರ ವೇಷ ಹಾಕೊಂಬಂದು ಕಳ್ತನ ಮಾಡೋದು ದರೋಡೆ ಮಾಡೋದು ತುಂಬ ಹೆಚ್ಚಾಗಿದೆ, ಹಾಗಾಗಿ ನೀವು ಯಾರಿಗೂ ಕೂಡ ಡ್ರಾಪ್ ಕೊಡೋಕ್ಕೆ ಹೋಗಬೇಡಿ ಅಂದಿದ ತಕ್ಷಣ, ಸರಿ ಆಯಿತು ಮಂಜಣ್ಣ, ಕಾರ್ ಏನಾಗಿದೆ ನೋಡಿ ಅಂತ ಭದ್ರ ಹೇಳ್ತಾನೆ. ಅಯ್ಯೋ ಇದು ಆಯಿಲು ತುಂಬ ಕಡಿಮೆ ಆಗಿಬಿಟ್ಟಿದೆ, ಅದಕ್ಕೆ ಈ ಕಡೆ ಮೋಟರ್ ಕೂಡ ಸುಟ್ಟೋಗ್ಬಿಟ್ಟಿದೆ, ಇದನ್ನು ಗ್ಯಾರೇಜ್ಗೆ ತಗೊಂಡೋಗಿ ರಿಪೇರಿ ಮಾಡಬೇಕು ಅಂತ ಹೇಳಿದ ತಕ್ಷಣ, ಅಯ್ಯೋ ಮಂಜಣ್ಣ ಇವಾಗ ನಾವು ಬೆಂಗಳೂರಿಗೆ ಹೋಗಬೇಕು, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಸುಭಾಷ ಕೂಡ ರೌಡಿಗಳಿಗೆ ಕಾಲ್ ಮಾಡ್ತಾ ಇರ್ತಾನೆ, ಈ ಪಿಕ್ ಮಾಡ್ತಾ ಇರೋದಿಲ್ಲ. ಆವಾಗ ಸುಭಾಷ ಕೋಪ ಮಾಡಿಕೊಂಡು, ಈ ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅಲ್ಲ ಇಷ್ಟೊತ್ತಾದರೂ ಒಂದು ಫೋನ್ ಇಲ್ಲ ಕತೆ ಇಲ್ಲ, ಅಲ್ಲಿ ಏನು ಆಗ್ತಾ ಇದ್ದೇನೋ ಏನೋ, ನನಗಂತೂ ಗಾಬರಿ ಆಗ್ತಾ ಇದೆ, ಫೋನ್ ಪಿಕ್ ಮಾಡಿ ಅಂತ ಬೈಕೊಳ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ಭದ್ರಗೆ ಗೊತ್ತಿರೋರು ಒಬ್ಬರು ಲಾರಿನ ಸ್ಟಾಪ್ ಮಾಡಿಬಿಟ್ಟು ಭದ್ರ ಹತ್ರ ಬರ್ತಾರೆ. ಅವಾಗ ವಿದ್ಯೆ ತುಂಬಾನೇ ಭಯ ಪಡ್ತಾ ಇರಬೇಕಾದ್ರೆ, ಅಯ್ಯೋ ಅಮ್ಮಿ ಇವರು ನನಗೆ ಗೊತ್ತಿರೋರು ರಂಗಣ್ಣ ಅಂತ, ರಂಗಣ್ಣ ನೀನೇನು ಈ ಕಡೆ ಅಂತ ಕೇಳಿದಾಗ, ಏನಿಲ್ಲ ಗೌಡ್ರೆ ಬೆಂಗಳೂರಿಗೆ ಹೊರಟಿದ್ದೆ, ಸ್ವಲ್ಪ ಐಟಮ್ಸ್ನ ನಾನು ಶಿಫ್ಟ್ ಮಾಡಬೇಕಿತ್ತು ಅಂತ ಹೇಳಿದಾಗ, ಹೌದಾ ನಮ್ಮದು ಕಾರು ಸಡನ್ ಆಗಿ ಕೆಟ್ಟೋಗ್ಬಿಟ್ಟಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ, ಅಯ್ಯೋ ಗೌಡ್ರೆ ನಿಮಗೇನು ಬೇಜಾರಿಲ್ಲ ಅಂದರೆ ನಮ್ಮ ಲಾರಿಯಲ್ಲೇ ಬರ್ಬೋದು, ಮಂಚ ಸೋಫಾ ಎಲ್ಲದೂ ಕೂಡ ಇದೆ, ನೀವು ತುಂಬ ಆರಾಮಾಗಿ ಕುತ್ಕೊಂಡು ಬರ್ಬೋದು, ಒಂದ್ಸಲ ನೋಡಿ ಬನ್ನಿ ಅಂತ ಹೇಳಿದ ತಕ್ಷಣ, ಅಮ್ಮಿ ಏನು ಮಾಡೋದು ಅಂತ ಕೇಳ್ತಾನೆ. ಸರಿ ಆಯಿತು ಹೋಗೋಣ ಅಂತ ವಿದ್ಯೆ ಹೇಳಿದ ತಕ್ಷಣ ಲಾರಿನ ಇಬ್ಬರು ಕೂಡ ಹತ್ಕೊಳ್ತಾರೆ. ನೋಡಿದರೆ ಲಾರಿಯಲ್ಲಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ, ಸೋಫಾ ಬೆಡ್ಡು ಲೈಟು ಎಲ್ಲ ಇರೋದನ್ನ ನೋಡಿಬಿಟ್ಟು ಭದ್ರ ಮತ್ತು ವಿದ್ಯೆಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಅದೇ ಟೈಮ್ಗೆ ಈ ಕಡೆ ಸುಭಾಷ ಕೂಡ ಚಂಪನ ಮೀಟ್ ಮಾಡಬೇಕು ಅಂತ ಬಂದಿರ್ತಾನೆ. ಮನೆಯವ್ರ ಹತ್ರ ನಮ್ಮ ಪ್ರೀತಿ ವಿಚಾರನ ಹೇಳ್ದ ಅಂತ ಹೇಳಿದಾಗ, ಅಯ್ಯೋ ಅಮ್ಮಿ ನಾನು ಕೂಡ ಮಾತಾಡಬೇಕು ಅಂತ ಹೋದೆ, ಆವಾಗಲೇ ದೊಡ್ಡಪ್ಪ ನಾನು 4 ಶೋರೂಮ್ನ ನೋಡ್ಕೋಬೇಕು ಅಂತ ಹೇಳಿದ್ದಾರೆ, ನನಗೆ ಈ ರೀತಿ ಮುತುವರ್ಜನ ಕೊಟ್ಟಿದ್ದು ನಿನಗೆ ಖುಷಿ ಇಲ್ಲೇನಮ್ಮಿ ಅಂತ ಕೇಳಿದಾಗ, ಅಯ್ಯೋ ನನಗೇನೋ ಖುಷಿ, ಆದರೆ ಏನು ಮಾಡೋದು, ನನ್ನ ಜೀವನನೂ ಕೂಡ ಸರಿ ಹೋಗಬೇಕು ಅಲ್ವಾ, ನೀನು ಇವಾಗಲೇ ಹೋಗಿ ಅವ್ರ ಹತ್ರ ನಮ್ಮ ವಿಚಾರನ ಮಾತಾಡ್ತೀಯಾ ಅಥವಾ ಮದುವೆ ಬರೋ ತನಕನೂ ಕೂಡ ಇದೇ ರೀತಿ ಸತಾಯಿಸ್ತೀಯ ಅಂತ ಕೇಳ್ತಾಳೆ. ನೋಡು ನಿಂಗೆ ಕಾಲಿಗೆ ಬೀಳ್ತೀನಿ, ನನ್ನ ಜೀವನನ ಹಾಳು ಮಾಡಿಬಿಡ ಅಂತ ಚಂಪಾ ಹೇಳ್ತಾ ಇರಬೇಕಾದ್ರೆ, ಹಣ್ಣು ತಿಂದು ಕೈ ಒರೆಸ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡ್ರೆ ಇವಳು ನನ್ನ ಪ್ರಾಣನೇ ತೆಗಿತಾ ಇದ್ದಾಳೆ. ಅದೇ ಟೈಮ್ಗೆ ಈ ಕಡೆ ನಂದಿನಿ ಕೂಡ ಕಾಲ್ ಮಾಡ್ತಾ ಇರಬೇಕಾದ್ರೆ, ಇದರಲ್ಲಿ ಇವಳು ಬೇರೆ ನನ್ನ ಪ್ರಾಣ ತೆಗಿಯೋಕ್ಕೆ ಹುಟ್ಟಿದ್ದಾಳೆ ಅಂತ ಇಬ್ಬರಿಗೂ ಕೂಡ ಬೈಕೊಳ್ತಾ ಇರ್ತಾನೆ. ಇನ್ನು ನಾಳಿನ ಎಪಿಸೋಡಲ್ಲಿ ಭದ್ರ ಮತ್ತು ವಿದ್ಯೆ ಇಬ್ಬರು ಕೂಡ ಲಾರಿಯಲ್ಲಿ ತುಂಬ ಖುಷಿಯಾಗಿ ಮಾತಾಡಿಕೊಂಡು ಬೆಂಗಳೂರು ತನಕ ಬಂದಿರ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.